ಧ್ರುವವ್ರೆ ಹೇಳಿ. ಮೈನಾ ಅವ್ರೆ, ಅಮ್ಮ ಕಾಣ್ತಿಲ್ಲ. ಏನು ಏನ್ ಹೇಳಿದ್ರಿ? ಅಮ್ಮ ಕಾಣಿಸ್ತಿಲ್ವಾ? ಎಲ್ಲಿ ಹೋದ್ರು? ಎಲ್ಲೋದ್ರು ಅಂತ ಗೊತ್ತಿಲ್ಲ, ಆದ್ರೆ ನನಗ್ಯಾಕೋ ಹಾಸ್ಟೆಲ್ ಕಡೆನೆ ಬರ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಮೈನಾ ಏನಾಯ್ತು? ಧ್ರುವ ಅವರಮ್ಮ ಕಾಣಿಸ್ತಿಲ್ವಂತೆ. ಅಲ್ಲ ಇಲ್ಲಿಗೆ ಯಾಕೆ ಬರ್ತಾರೆ? ಅದು ಅಮ್ಮನ್ಗೆ ಅವತ್ ರಾತ್ರಿ ಅವ್ರ ಜೊತೆ ಇದ್ದಿದ್ದು ದೀಪನ ಅಲ್ವಾ ಅಂತ ಡೌಟ್ ಬಂದಿದೆ. ಅದಕ್ಕೆ ಏನಂದ್ರೆ ದೀಪನ ಹತ್ರ ದಬಾಯಿಸ್ ಕೇಳಿದಾರೆ. ದೀಪ ನಿಮ್ ಹೆಸರು ಹೇಳ್ಬಿಟ್ಟಿದ್ದಾಳೆ. ಅಲ್ಲೇನಾದ್ರೂ ಬಂದಿದ್ದಾರಾ ಅದನ್ನ ಕೇಳೋಣ ಅಂತ ಕಾಲ್ ಮಾಡಿದೆ. ಶೋ ಅಲ್ಲ ಧ್ರುವ ಅವ್ರೆ, ದೀಪನ್ಗೆ ಹೇಳ್ಬಿಡ ಅಂತ ಹೇಳಿದ್ವಲ್ವಾ? ಮೈನಾ ಅವ್ರೆ, ಧ್ರುವ ಅವ್ರೆ, ಅಮ್ಮ ಇಲ್ಲಿಗೆ ಬಂದಿದ್ದಾರೆ. ಸರಿ ಮೈನಾ ಅವ್ರೆ, ಅವ್ರು ನಿಮ್ಮ ಹತ್ರ ಹೇಗೆ ಮಾತಾಡ್ಲಿ, ನೀವು ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಅವ್ರನ್ನ ಹೇಗೋ ಸಂಭಾಳಿಸಿ ಅವ್ರನ್ನ ಮತ್ತೆ ಕಳಿಸ್ಕೊಡಿ. ನೋಡಿ ನೋಡಿ, ಅಮ್ಮನ್ನ ನಾನು ಸಂಭಾಳಿಸ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಸರಿ ಸರಿ. ಹಾಸ್ಟೆಲ್ ಹತ್ರ ಹೋಗಿದಾರಂತೆ. ದೀಪಾ, ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಮೈನಾ, ಧ್ರುವ ಅವ್ರು ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರು? ಅಲ್ಲಿ ನೋಡಿ. ಏ ಮೈನಾ, ಮೈನಾ, ಅಯ್ಯೋ ದೇವ್ರೆ, ಲಾಕ್ ಮಾಡಿದಾರಲ್ಲ. ಮೈನಾ, ಮೈನಾ, ಇಷ್ಟೊತ್ತಲ್ಲಿ ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಧ್ರುವ ಅವರಮ್ಮನ್ಗೆ ಆಸ್ಪತ್ರೆನಲ್ಲಿ ಅವ್ರ ಜೊತೆ ಇದ್ದಿದ್ದು ನಾನೇ ಅಂತ ಗೊತ್ತಾಗೋಗೈತಂತೆ. ಮೈನಾ, ಮೈನಾ, ಹಾಗಾದ್ರೆ ಅವ್ರು ಖಂಡಿತ ಜಗಳ ಮಾಡಕ್ಕೆ ಬಂದಿರ್ತಾರೆ. ನೀನ್ ಇಲ್ಲೇ ಇರು, ಅವ್ರ ಕಣ್ಮುಂದೆ ಬರಕ್ ಹೋಗ್ಬೇಡ. ನಾವ್ ಹೇಗಾದ್ರೂ ಮಾಡಿ ಅವ್ರನ್ನ ಮಾತಾಡಿ ಕಳಿಸ್ಬಿಡ್ತೀವಿ. ಬೇಡ ಅನು, ನಾನೇ ಅವ್ರ ಜೊತೆ ಹೋಗಿ ಮಾತಾಡ್ತೀನಿ. ಮೈನಾ, 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 ನಿಂತ್ಕೋ.